ದೇವ್ರ ನಮಗೆ ಸ್ತೋತ್ರವಾಗಲಿ. ನನ್ನ ಹೆಸರು ಎಲಿಸಾ ರಾಜು ಅಂತ. ನಮಗೆ ಇಬ್ಬರು ಮಕ್ಕಳು, ಒಬ್ಳು ನಿಶಾ ಫ್ಲಾರೆನ್ಸ್, ಇನ್ನೊಬ್ಬ ನಿಖಿಲ್ ಕ್ರಿಸ್ಟೋಫರ್ ಅಂತ. ನನಗೆ 2013ನೇ ಇಸ್ವಿಯಿಂದ ಸ್ವಲ್ಪ ಜ್ವರ, ಮೈಕೈ ನೋವೆಲ್ಲ ಬರ್ತಾ ಇತ್ತು. ಹುಷಾರಿಲ್ದೇ ಇರುವಾಗ ಮನೆ ಹತ್ರನೇ ಟ್ರೀಟ್ಮೆಂಟ್ ತೊಗೊಂಡೆ. ಒಂದು ಮಧ್ಯಾಹ್ನ ನಮ್ಮ ಅಣ್ಣನ ಮಗ ಮನೆಗೆ ಬಂದರು. ಏನು 15 ದಿನದಿಂದ ಸ್ವಲ್ಪ ಜ್ವರ ಅಂತ ಇದೆಯಲ್ಲ ಅಂತ ಅಂದಿದ್ದಕ್ಕೆ, ಇಲ್ಲ ಅದು ಮಾಮೂಲಿ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಕ್ಲಿನಿಕಲ್ಲೇ ತೋರಿಸ್ತೀನಿ ಅಂದಿದ್ದಕ್ಕೆ ನಮ್ಮ ಅಣ್ಣನ ಮಗ ಹೇಳ್ತಾ, ಇಲ್ಲ ಆಂಟಿ ನೀವು ನನ್ನ ಇಲ್ಲೇ ಒಂದು ಅಲ್ಲಿ ಬಂದು ತೋರಿಸಿ ಅಂತ ಅವ್ನು ಹೋಗ್ತಾನೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ. ಆಗ ಮತ್ತೆ ನಮ್ಮ ಅಣ್ಣ ಮನೆಗೆ ಹೋಗ್ಬಿಟ್ಟು ಸಂಜೆ 7 ಗಂಟೆಗೆ ನೀನು ಹಾಸ್ಪಿಟ್ಲ್ ಹತ್ರ ಬಾ ಅಂತ ಹೇಳಿದರು. ಆಗ ಡಾಕ್ಟ್ರು ಪರಿಚಯ ಇದ್ದರು ನನಗೆ, ನಮ್ಮ ಅಣ್ಣನಿಗೆಲ್ಲ. ಅವರು ಬ್ಲಡ್ ಟೆಸ್ಟ್ ಮಾಡಿದ್ರು. ನನಗೆ ಬ್ಲಡ್ ಟೆಸ್ಟ್ ಮಾಡಾದ್ಮೇಲೆ ಮತ್ತೆ ಏನು ಮಾಡಿದ್ರು, ನನ್ನ ಹತ್ರ ಏನು ಹೇಳಿಲ್ಲ. ನಮ್ಮ ಅಣ್ಣನಿಗೆ ಕ್ಲೋಸ್ ಆಗಿರೋದ್ರಿಂದ ಅವರು ಯಾಕೋ ಬ್ಲಡ್ ರಿಪೋರ್ಟು ಕರೆಕ್ಟಾಗಿ ಬರ್ತಾಯಿಲ್ಲ, ಇನ್ನೊಂದು ಸಾರಿ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದುಬಿಡ್ತು. ಆಗ ರಾತ್ರಿ 8 ಗಂಟೆ ಆಗ ಮತ್ತೆ ಬ್ಲಡ್ಡು ತೊಗೊಂಡ್ರು ನನ್ನ ಹತ್ರ. ಆಗ ನಾನು ನಮ್ಮ ಅಣ್ಣನಿಗೆ ಅಲ್ಲೇ ಜಗಳ ಶುರು ಮಾಡಿದೆ. ಅವರು ಏನೋ ಹೇಳಿದ್ದಾರೆ ನಿನ್ನ ಹತ್ರ, ನನ್ನ ಹತ್ರ ಮುಚ್ತಾ ಇದೆಯಾ? ಇಲ್ಲ, ನೀನು ಖಂಡಿತ ಹೇಳಲೇಬೇಕು ಅಂತ. ಆಗ ನಮ್ಮ ಅಣ್ಣ ಹೇಳಿದ್ರು, ನನಗೆ ಡಾಕ್ಟ್ರು ಹೇಳಿದರೆ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೆ, ಆದರೆ ಅವ್ರು ಏನೂ ಹೇಳಿಲ್ಲ, ನೋಡೋಣ ಅಂತ ಹೇಳಿ ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಬೇರೆ ಕಡೆ ಬರ್ಕೊಟ್ರು. ಅವರು ನೀವು 3 ದಿನ ಬಿಟ್ಟು ಹೋಗಿ ಅಂತ ಹೇಳಿದರು. ಆವಾಗ ಅಲ್ಲಿಗೆ ಹೋಗಿದಾಗ ಡಾಕ್ಟರ್ ಹಿಂಗೆ ಹೇಳಿದ್ದಾರೆ ಮೇಡಮ್ ಅಂತ ಹೇಳಿದ್ದಕ್ಕೆ, ಆಲ್ರೆಡಿ ಅವ್ರು ನನ್ನ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ರು. ನನಗೆ ಆಶ್ಚರ್ಯ ಆಯಿತು. ಡಾಕ್ಟ್ರ್ ಹತ್ರ ಹೋಗಿ ಬ್ಲಡ್ಡು ಇನ್ನೊಂದ್ಸರಿ ಟೆಸ್ಟು ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಇವರೇ ಮಾತಾಡ್ಕೊಂಡಿದ್ದಾರಲ್ಲ ಅಂದಾಗ, ಅಲ್ಲಿ ಹೋದಾಗ ಚೆಸ್ಟು, ಎಕ್ಸ್ರೇ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಎಲ್ಲ ಮಾಡಿದ್ರು. ಮತ್ತೆ ಯಾಕೆ ಸಿಸ್ಟರ್ ಮಾಡ್ತಿದ್ದೀರಾ ಅಂದಕ್ಕೆ, ನಿಮಗೆ ಸ್ವಲ್ಪ ಅಲರ್ಜಿ ಇದೆ ಅಂತ ಸಿಸ್ಟ್ರ್ ಹೇಳಿದರು. 10th ಸ್ಟ್ಯಾಂಡರ್ಡಲ್ಲಿ ಓದಿರಬೇಕಾದ್ರೆ ಸೈನ್ಸಲ್ಲಿ ಲುಕೇಮಿಯಾ ಅಂತ ಒಂದು ಸಬ್ಜೆಕ್ಟ್ ಓದಿದೆ. ಅದು ರಿಪೋರ್ಟ್ ನೋಡಿದ ತಕ್ಷಣ ನನಗೆ ಗೊತ್ತಾಗಿತ್ತು. ಮನೆಗೆ ಬಂದುಬಿಟ್ಟು ಜೋರಾಗಿ ಕಳಕ್ಕೆ ಶುರು ಮಾಡಿದ್ದೆ ನಾನು. ಆವಾಗ ನಮ್ಮನೆಯವರು, ನೀನು ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತೀಯ, ಅದು ನಿನಗಿರಲ್ಲ, ಸುಮ್ಮನೆ ಇರು ಅಂದರು. ಆಯಿತು, ನಮ್ಮ ಅಣ್ಣ ಅತ್ತಿಗೆನ ಕರೆಸಿ ಅಂತಂದರು. ನಮ್ಮ ಅಣ್ಣನೂ ಬಂದರು. ರಿಪೋರ್ಟೆಲ್ಲ ನೋಡಿಬಿಟ್ಟು ಅವ್ರು ಏನು ಮಾತೇ ಆಡಲಿಲ್ಲ. ಅವ್ರಿಗೂ ಗೊತ್ತಾಯಿತು. ಅವರು ಯಾಕಂದರೆ CFTRNಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೂ ಗೊತ್ತಾಯಿತು. ಅವರು ಏನು ಮಾತಾಡಲಿಲ್ಲ. ನೋಡಿದ್ರೆ ನಮ್ಮ ಅಣ್ಣನೂ ಏನು ಮಾತಾಡಲಿಲ್ಲ ಅಂತ ಗೊಳೋ ಅಂತ ಎಲ್ಲರೂ ಅಳಕ್ಕೆ ಶುರು ಮಾಡಿದ್ವಿ. ಆಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಡಾಕ್ಟ್ರು ನನ್ನ ಬಾಯಿಂದನೇ ಎಲ್ಲನೂ ಕೇಳಿದ್ರು. ಆವಾಗ ಡಾಕ್ಟ್ರ್ ಅಂದರು, ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗಿದೆ, ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ನೀವು BP ಶುಗರ್ಗೆ ಟ್ಯಾಬ್ಲೆಟ್ ತೊಗೋತಾರಲ್ಲ ಆ ಥರ ತೊಗೋಬೇಕು ಅಂತ ಹೇಳಿದ್ರು. ಆವಾಗ ನಮಗೆ ಅಲ್ಲೇ ಶಾಕ್ ಆದಂಗೆ ಆಯಿತು. ನನ್ನ ಹೆಸರು ಗೀತಾ ಅಂತ, ನನ್ನ ಫ್ರೆಂಡು ಎಲಿಸಾ ಅಂತ. ಅವಳಿಗೆ ನಾನೇ ಕ್ಲೋಸ್ ಫ್ರೆಂಡು. ಬಟ್ ಅವಳು ತುಂಬ ಜ್ವರ, ಅದು ಇದು ತುಂಬ ಅವಳಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿತ್ತು. ಬಟ್ ಅವಳು ಮೇಯ್ನು ಡಾಕ್ಟ್ರು ಹೇಳಿದಾಗ ನಮಗಂತೂ ಅವಳು ಹೇಳಿರಲಿಲ್ಲ. ಆಗ ಮನೆಗೆ ಬಂದು ಕೇಳಿದ್ವಿ ಏನು ರಿಪೋರ್ಟ್ ಬಂತು ಅಂತ. ಅವಳು ಹೇಳೋಕ್ಕೂ ಆಗದೆ ಇರೋ ಸ್ಥಿತಿಲಿ ತುಂಬ ಅಳ್ತಾಯಿದ್ಲು. ನಮಗೂ ಕೇಳೋಕ್ಕೆ ತುಂಬ ಆಶ್ಚರ್ಯ ಆಯಿತು. ಇಲ್ಲ, ಆ ಥರ ಇವಳಿಗೆ ಬರೋಂಗೇ ಇಲ್ವಲ್ಲ, ನನ್ನ ಫ್ರೆಂಡ್ ಅಲ್ವಾ, ನೀನು ಬರೋಂಗೇ ಇಲ್ಲ ಅಂತ. ಕೊನೆಗೆ ಡಾಕ್ಟ್ರು ರಿಪೋರ್ಟ್ ನೋಡಿಬಿಟ್ಟು ಕನ್ಫರ್ಮ್ ಆದಮೇಲೆ ನಾವು ತುಂಬಾ ಸಾಂತ್ವನ ಹೇಳಿದ್ವಿ ಅವಳಿಗೆ. ಅವಳು ಅಷ್ಟು ಡಿಪ್ರೆಸ್ಗೆ ಹೋಗಿದ್ಲು ಅಂದರೆ, ನನಗೆ ಆಗೋದೇ ಇಲ್ವೇನೋ, ನಾನು ಸತ್ತೋಗ್ಬಿಡ್ತೀನೇನೋ ಅನ್ನೋ ಥರ ಅವಳು ಆಗಿದ್ಲು. ಆಗ ತುಂಬ ಬೇಜಾರಾಯಿತು ಎಲ್ಲರಿಗೂ, ನಮ್ಮ ಫ್ಯಾಮ್ಲಿ ಅವ್ರಿಗೆಲ್ಲರಿಗೂ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡಬೇಕು ಅಂತ ಹೇಳಿದರು. ಆವಾಗ ನನ್ನ ಸೊಂಟದ ಹಿಂದ್ಗಡೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಡ್ರಿಲ್ಲಿಂಗ್ ಮಿಷಿನಲ್ಲಿ ನನಗೆ ಮಾಡಿದ್ರು. ಅಷ್ಟು ದೊಡ್ಡ ಪರ್ಸ್ನಾಲಿಟಿ ಆ ಡಾಕ್ಟ್ರದ್ದು. ಅಂಥ ಡ್ರಿಲ್ಲಿಂಗ್ ಮಿಷಿನಲ್ಲಿ ನಂದು ಬೋನಿಂದ ಜೆಲ್ನ ತಗೊಂಡು ಟೆಸ್ಟ್ ಮಾಡಿಸಿದಾಗ 66% ಇದೆ ಅಂತ ಹೇಳಿದ್ರು. ಆಗ ತುಂಬ ಬೇಜಾರಾಗಿ ನಾನು ತಿಳ್ಕೊಬಿಟ್ಟೆ, ಬೇರೆ ಎಲ್ಲೋ ಕಡೆ ಯಾವುದೋ ದೇಹದಲ್ಲಿ ಯಾವುದೋ ಬೇರೆ ಕಡೆ ಇರಬೇಕು ಅಂದ್ಕೊಂಡ್ರೆ ನನಗೆ ಬ್ಲಡ್ಡಲ್ಲೇ ಇದೆಯಲ್ಲ, ಆಯಿತು ನನ್ನ ಆಯುಷು ಇಷ್ಟೇ ಇರ್ಬಹುದೇನೋ ಅಂತ ಅಂದ್ಬಿಟ್ಟು. ನನ್ನ ಮಗಳು ಆಗ 10th ಸ್ಟ್ಯಾಂಡರ್ಡು ಎಕ್ಸಾಮ್ ಬರಿಬೇಕಿತ್ತು. ಅವರು ಇಬ್ಬರನ್ನ ಕೂತ್ಕೊಂಡು, ನಾನು ನಿಮ್ಮ ಡ್ಯಾಡಿನ ಕೈ ಬಿಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಅವರು ತುಂಬ ಇನ್ನೋಸೆಂಟು, ಏನೂ ಗೊತ್ತಿಲ್ಲ, ನನಗೆ ಭಾಷೆ ಕೊಡಿ ಅಂತ ನನ್ನ ಮಕ್ಳ ಹತ್ರ ಇಬ್ಬರ ಹತ್ರನೂ ನನ್ನ ಭಾಷೆ ತಗೊಂಡೆ. ಆವಾಗ ನನ್ನ ಮಗಳು 10th ಸ್ಟ್ಯಾಂಡರ್ಡು, ಮಮ್ಮಿ ಏನೂ ಆಗಲ್ಲ, ನಿನಗೆ ಚೆನ್ನಾಗಿರ್ತೀಯ, ಅದೆಲ್ಲ ಸುಮ್ಮನೆ ಇರು ಮಮ್ಮಿ ಅಂತ ಅವಳು ಚಿಕ್ಕವಳು ಹೇಳಿದ್ರು. ಆವಾಗ ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಹೇಳಿದೆ. ಆಗ ಸ್ಕೂಲಲ್ಲೆಲ್ಲ ಹೋಗ್ಬಿಟ್ಟು ಕೇಳಿದೆ. ಅವರು, ಎಲಿಸಾ ಬೇಗ ಹೋಗ್ಬಿಟ್ಟು ನಿನ್ಗೆ ಏನೇನಿದೆ ಎಲ್ಲ ಮಾರ್ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ತಗೋ ಅಂತ ಸಿಸ್ಟ್ರುಗಳು, ಟೀಚರ್ಸು ಎಲ್ಲ ಹೇಳಿದ್ರು. ಆಗ ನನ್ನ ಫ್ರೆಂಡ್ಗಳು ಕೂಡ ಎಲ್ಲ ಒಂದು 3 ಜನ ಇದ್ದೀವಿ. ತುಂಬ ಫ್ರೆಂಡು ಅಂದರೆ ಕ್ಲೋಸ್ ಫ್ರೆಂಡು. ಎಲ್ಲರಿಗೂ ತುಂಬ ಆಘಾತ ಆಯಿತು.
ಏನು ಈ ಥರ ಆಗೋಯ್ತಲ್ಲ ಅಂತ. ಆಗ ಅವಳಿಗೆ ಸಾಂತ್ವನ ಹೇಳಿದ್ವಿ. ಅವಳು ಕೇಳೋಕ್ಕೆ ರೆಡಿ ಇಲ್ಲ, ನನಗೆ ಕೊನೆ ಏನೋ ಇದು, ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಅಂತ. ಆಗ ಮಕ್ಕಳಿದ್ದಾರೆ, ನೀನು ಧೈರ್ಯವಾಗಿರು. ಅವ್ರ ಹಸ್ಬೆಂಡ್ ಅಂತೂ ತುಂಬ ಇನ್ನೋಸೆಂಟು, ತುಂಬ ಒಳ್ಳೆಯವರು ಅಂದರೆ ಅಷ್ಟು ಒಳ್ಳೆಯವರು. ಆಗ ಅವ್ರಿಗೂ ಧೈರ್ಯ ಹೇಳಿ, ಅವಳಿಗೂ ಧೈರ್ಯ ಹೇಳಿ. ಇನಿಷಿಯಲ್ ಸ್ಟೇಜ್ ಇರೋದ್ರಿಂದ ಈಗ BP ಶುಗರ್ ಇರೋರಿಗೆ ಯಾವ ಥರ ಟ್ಯಾಬ್ಲೆಟು ಲೈಫ್ ಲಾಂಗ್ ತೊಗೋಬೇಕು, ಆ ಥರ ತೊಗೋಬೇಕು. ಆಫ್ಟರ್ ಆಲ್ ಒಂದು ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ವಾ ಅಂತ ಡಾಕ್ಟ್ರು ನನಗೆ ಎನ್ಕರೇಜ್ ಕೊಟ್ಟಿದ್ರು. ಯಾರೋ ಹೇಳಿದ್ರು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಂತ ಹೇಳಿದರು. ಅಲ್ಲಿ ಚೆನ್ನೈ IDR ಹಾಸ್ಪಿಟ್ಲಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಅಲ್ಲಿಗೆ ಹೋದರೆ ಜೀಸಸ್ ಕಾಸ್ಗೂ ಹೋಗ್ಬೋದಲ್ಲ, ಅದೊಂದು ಪುಣ್ಯ ಸಿಗುತ್ತೆ ನನಗೆ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಬಂತು. ಆಗ ತಕ್ಷಣ ಅಲ್ಲಿ ಅಪಾಯಿಂಟ್ಮೆಂಟೆಲ್ಲ ತೊಗೊಂಡು ಹೋದ್ವಿ. ಅಲ್ಲೂ ಏನೂ ಇಲ್ಲ, ಇದು ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ಇದು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಮತ್ತು ನಾವು ಅಲ್ಲಿಂದ ಜೀಸಸ್ ಕಾಸಿಗೆ ಹೋಗಿ ಅಲ್ಲೆಲ್ಲ ಜೀಸಸ್ ಕಾಸ್ ಅವ್ರಿಗೆಲ್ಲ ಆಶ್ಚರ್ಯ ಆಯಿತು. ಈಗ ಆವಾಗ ನನಗೆ 47 ವರ್ಷ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಬಂದಿದ್ದಿಲ್ಲ, ಮಕ್ಕಳೆಲ್ಲ ಎಷ್ಟಿದ್ದಾರೆ ಅಂತ. ಅವರು ತುಂಬ ಚೆನ್ನಾಗಿ ಪ್ರೇಯರ್ ಎಲ್ಲ ಮಾಡಿ ನಾವು ಅಲ್ಲೇ ಫ್ಯಾಮಿಲಿ ಬ್ಲೆಸ್ಸಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಆಗ ಚೆನ್ನೈಯಲ್ಲಿ ಪ್ರೇಯರ್ ಮಾಡಿದಾಗ ನಾನು ನಮ್ಮ ಮೈಸೂರಿಗೂ ಪಾಲ್ ದಿನಕರ ಅವರು ಬಂದು ಪ್ರೇಯರ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ. ಆಗ ಅವರು ಇಲ್ಲೇ ರಾಯಲ್ ಫಂಕ್ಷನ್ ಹಾಲಾಗಿ ಬಂದು ನನಗೂ ಆಗ ಪ್ರೇಯರ್ ಇತ್ತು, ಫಾಸ್ಟಿಂಗ್ ಪ್ರೇಯರು. ಅಲ್ಲಿಗೆ ಹೋಗಿ ನಾನು ಪ್ರೇಯರ್ ಮಾಡಿಸ್ಕೊಂಡು ಬಂದೆ. ಅವರು ನನ್ನ ಮುಟ್ಟಿ ಪ್ರೇಯರ್ ಮಾಡಬೇಕು ಅಂತಲೂ ಮನಸ್ಸಲ್ಲಿ ಅಂದ್ಕೊಂಡೆ. ಅದೇ ರೀತಿ ನನ್ನ ಮುಟ್ಟಿನೂ ಪ್ರೇಯರ್ ಮಾಡಿದ್ರು ಅವರು. 1 ತಿಂಗಳು ಟ್ಯಾಬ್ಲೆಟ್ ತೊಗೊಂಡೆ, ಮತ್ತು ಪ್ರೇಯರ್ ರಿಕ್ವೆಸ್ಟಲ್ಲೇ ಯಾವಾಗಲೂ ಕಂಟಿನ್ಯೂಸ್ ಆಗಿದ್ದೆ. ಆವಾಗ 1 ತಿಂಗಳಿಗೇ ನಮಗೆ 66% ಇದ್ದಿದ್ದು 14% ಬಂತು. ಮತ್ತು ಬ್ಲಡ್ ಟೆಸ್ಟ್ಗೆ ಡಾಕ್ಟ್ರ್ ಹತ್ರ ಹೋದಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಗೋಯ್ತು, ಏನು ಇಷ್ಟೊಂದು ಕಡಿಮೆ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು. ಆಗಲೂ ನಾನು ಪ್ರೇಯರಲ್ಲಿ ಯಾವಾಗವಾಗ ಪ್ರಾರ್ಥನೆ ಮಾಡ್ತಾಯಿದ್ದೆ. 1 ವರ್ಷ ಆದಮೇಲೆ ಟೆಸ್ಟ್ ಮಾಡೋಕ್ಕೆ 0 ಪಾಯಿಂಟ್ ಬಂದಿದೆ. 0 ಪಾಯಿಂಟ್ ಬಂದು ಅದು ಟ್ಯಾಬ್ಲೆಟ್ ತೊಗೋತಾನೆ ಇರಬೇಕು, ಮತ್ತು 1 ಅವರ್ ನಿದ್ರೆ ಮಾಡಬಾರ್ದು ನೈಟಲ್ಲಿ ಅಂತ ಹೇಳಿದರು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ. ಅದಕ್ಕೆ ಆ ಟ್ಯಾಬ್ಲೆಟೇ ಬೇಡ ಅಂತಲೂ ನಾನು ಪ್ರೇಯರ್ ಮಾಡಿದೆ. ಆಗ ಡಾಕ್ಟ್ರು ಫಾರಿನ್ಗೆ ಕೊಟ್ಟೋದ್ರು. ನಾವು ಮತ್ತೆ ಬೇರೆ ಡಾಕ್ಟ್ರಿಗೆ ಹಿಡಿದು ಅವರು ಇಲ್ಲ, 1 ಕೋರ್ಸ್ ತೊಗೊಳ್ಳೇಬೇಕು ಅಂತಂದರು. 3 ವರ್ಷ ಆಯಿತು ಅಲ್ಲಿ ತನಕ. 0 ಪಾಯಿಂಟ್ ಬರ್ತಾನೆ ಇದ್ರು, ಅವ್ರು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾನೆ ಇದ್ದರು. ಆವಾಗ ನಾನು ಬೇಡ ದೇವರೇ ಸಾಕು ಈ ಮಾತ್ರೆಗಳು, ಎಲ್ಲಿ ಹೋದರೂ ನಾನು ಮಾತ್ರೆ ತೊಗೊಂಡೋಗ್ಬೇಕು, 1 ಅವರ್ ಎಚ್ಚರಾಗಿರಬೇಕು. ಒಂದೊಂದು ಸ್ವಲ್ಪ ಬೇಗ ನಿದ್ರೆ ಬಂದುಬಿಟ್ರೆ ತೊಗೊಂಡ್ರೂ ನನಗೆ ವಾಂತಿ ಆಗ್ತಾಯಿತ್ತು. ಹಾಗಾಗಿ ಒಂದೊಂದು ಸರಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಎಲ್ಲೋದ್ರೂ ನಾನು ನೀರ್ದು ಹೊರಗಡೆ ಊಟ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟಪಟ್ಟೆ. ಆಮೇಲೆ ನಾನು ಕೊನೆಗೆ ದೇವರೇ ಈ ಟ್ಯಾಬ್ಲೆಟೇ ಬೇಡ ನನಗೆ ಅಂತ ಅಂದ್ಬಿಟ್ಟು, ನೀನು ಕೊಟ್ಟರೆ ಜೀವ ಇದು, ನೀನೇ ಕಾಪಾಡಬೇಕು ಅಂತ ಅಂದ್ಬಿಟ್ಟು ನಾನು ಪ್ರೇಯರ್ ಮಾಡ್ತಾಯಿದ್ದೆ. 5 ವರ್ಷ ಮುಗೀತು. ಮುಗಿದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವರು ಈ 0 ಪಾಯಿಂಟ್ ಬಂದಿದೆ ಎಲಿಜಾ ಅಂತ ಹೇಳಿದ್ರು. ಬೇಡ ಬಿಡು ಟ್ಯಾಬ್ಲೆಟು ಅಂತ ಹೇಳಿದ್ರು. ಈಗ ಫೆಬ್ರವರಿ 13ನೇ ತಾರೀಕಿಂದ ನನಗೆ ಟ್ಯಾಬ್ಲೆಟ್ ನಿಲ್ಲಿಸಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಏನಾದರೂ ಅಲ್ಪ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಮನೆ ಹತ್ರನೇ ಫಿಸಿಷಿಯನ್ ಡಾಕ್ಟ್ರ್ ಹತ್ರನೇ ತೋರಿಸಿ ಅಂತ ಹೇಳಿದ್ದಾರೆ. ಮತ್ತು ಈಗ ಮಾಮೂಲಿ 3 ತಿಂಗಳಿಗೊಂದ್ಸರಿ ಬ್ಲಡ್ ಟೆಸ್ಟ್ ಬರಬೇಕು, ಹೇಗೆ ವೇರಿಯೇಷನ್ ಆಗುತ್ತೆ ಅಂತ. ಆದರೆ ಈಗ ಪ್ರತಿ 3 ತಿಂಗಳಿಗೊಂದ್ಸರಿ ನಾನು ಬ್ಲಡ್ ಟೆಸ್ಟ್ಗೆ ಹೋಗ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ. ನನಗೋಸ್ಕರ ಪ್ರಾರ್ಥನೆ ಮಾಡಿದ ಪಾಲ್ ದಿನಕರ್ ಅಣ್ಣ ಅವರಿಗೂ, ಇವಾಂಜೆಲಿನ್ ಅಕ್ಕ ಅವ್ರಿಗೂ, ಮತ್ತು ಮೈಸೂರು ಜೀಸಸ್ ಕಾಲ್ಸಲ್ಲಿ ಪ್ರೇಯರ್ ವಾರಿಯರ್ಸ್ಗೆಲ್ಲ ನಾನು ಕೊಟ್ಟೆ ಸ್ತೋತ್ರ. ಯೇಸು ನಾಮಕ್ಕೆ ಸ್ತೋತ್ರ.